ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಟಾಟಾ ಕ್ಯಾಪಿಟಲ್ನ ಪಂಕ್ ಸ್ಕಾಲರ್ಶಿಪ್ನ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೇನೆ. ಈ ಸ್ಕಾಲರ್ಶಿಪ್ನ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಎಷ್ಟು ತನಕ ಸ್ಕಾಲರ್ಶಿಪ್ ಸಿಗ್ತಾ ಗೊತ್ತಂತೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ನೀವೇನಾದರೂ ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಒಂದು 2025-26ನೇ ಸಾಲಿನ ಟಾಟಾ ಕ್ಯಾಪಿಟಲ್ ಪಂಕ್ ಸ್ಕಾಲರ್ಶಿಪ್ ಪ್ರಾರಂಭ ಆಗಿದೆ. ಈ ಸ್ಕಾಲರ್ಶಿಪ್ನ ಬಂದ್ಬಿಟ್ಟು ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ ಬಂದ್ರೆ, ಕ್ಲಾಸ್ 11 ಅಂದ್ರೆ ಪಿ ಯು ಓದ್ತಿರೋರು, ಅಥವಾ ಕ್ಲಾಸ್ 12 ಸೆಕೆಂಡ್ ಪಿ ಯು ಸಿ ಓದ್ತಿರೋರು, ಜನರಲ್ ಯಾವುದೇ ಡಿಗ್ರಿಯರು ಓದ್ತಿರೋರು, ಸ್ಪೆಷಲೈಸ್ಡ್ ಡಿಸಿಪ್ಲಿನ್ ಪ್ರೋಗ್ರಾಮ್ ಅಂತ ಇದೆ. ಅದು ಯಾವ್ದು ಸ್ಪೆಷಲೈಸ್ಡ್ ಡಿಸಿಪ್ಲಿನ್ ಅವರು ಅಪ್ಲೈ ಮಾಡ್ಬೋದು ಅಂತ ಹೇಳ್ತೀನಿ. ಪಾಲಿಟೆಕ್ನಿಕ್, ಡಿಪ್ಲೊಮಾ, ITI ಸ್ಟೂಡೆಂಟ್ಸ್ ಎಲ್ಲ ಅಪ್ಲೈ ಮಾಡ್ಬೋದು. ಇಲ್ಲಿ ಏನಂತಂದ್ರೆ 10,000ದಿಂದ 1,00,000 ತನಕ ಸ್ಕಾಲರ್ಶಿಪ್ ನ ಕೊಡ್ತಾ ಹೋಗ್ತಾರೆ. 80% ಆಫ್ ದ ಕೋರ್ಸ್ ಫೀಸ್ ನ ಕೊಡ್ತಾ ಹೋಗ್ತಾರೆ. ಇಲ್ಲಿ ಫಸ್ಟ್ ಗೆ ಬಂದ್ರೆ ಈ ಸ್ಕಾಲರ್ಶಿಪ್ ನ ಬಂದು ಟಾಟಾ ಕ್ಯಾಪಿಟಲ್ ಲಿಮಿಟೆಡ್ ಅಥವಾ ಟಾಟಾ ಗ್ರೂಪ್ ಇಂದ ಇಲ್ಲಿ ಕೊಡ್ತಾ ಹೋಗ್ತಾರೆ. ಇಲ್ಲಿ ನಾನು ಹೇಳ್ದಂಗೆ 10,000ದಿಂದ 1,00,000 ತನಕ ಈ ಸ್ಕಾಲರ್ಶಿಪ್ ನ ಕೊಡ್ತಾ ಹೋಗ್ತಾರೆ. ಇಲ್ಲಿ ಡೆಡ್ ಲೈನ್ ಡೇಟ್ ಬಂದ್ಬಿಟ್ಟು, ಈ ಸ್ಕಾಲರ್ಶಿಪ್ ನ ಅಪ್ಲೈ ಮಾಡೋ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಇಲ್ಲಿ 26 ಡಿಸೆಂಬರ್ 2025 ಒಳಗಡೆ ನೀವು ಅಪ್ಲೈ ಮಾಡ್ಬೇಕಾಗತ್ತೆ. ಇಲ್ಲಿ ಕ್ಲಾಸ್ 11 ಮತ್ತೆ ಕ್ಲಾಸ್ 12 ಸ್ಟೂಡೆಂಟ್ಸ್ ಬಂದ್ಬಿಟ್ಟು ಎಷ್ಟು ಸ್ಕಾಲರ್ಶಿಪ್ ಕೊಡ್ತಾ ಹೋಗ್ತಾರೆ ಅಂತಂದ್ರೆ, ಅಂದ್ರೆ 60ರಿಂದ 80% ಸ್ಕೋರ್ ಮಾಡೋರು, ಅಪ್ ಟು 80% ಸ್ಕೋರ್ ಮಾಡೋರಿಗೆ 10,000 ರೂಪಾಯಿ ತನಕ, ಅದಕ್ಕಿಂತ ಜಾಸ್ತಿನೇ ಕೊಡ್ತಾ ಹೋಗ್ತಾರೆ. ಇಲ್ಲಿ ಅದೇ ತರ ಜನರಲ್ ಗ್ರಾಜುಯೇಷನ್ ಯಾವುದೇ ಡಿಗ್ರಿ ಓದ್ತಿರೋರು, ಪಾಲಿಟೆಕ್ನಿಕ್ ಅಂದ್ರೆ ಡಿಪ್ಲೊಮಾ ಸ್ಟೂಡೆಂಟ್ಸು ಅಥವಾ ITI ಸ್ಟೂಡೆಂಟ್ಸು, ಅವ್ರಿಗೆ ಬಂದ್ಬಿಟ್ಟು 12,000 ರೂಪಾಯಿ ತನಕ ಇಲ್ಲಿ ಸ್ಕಾಲರ್ಶಿಪ್ ನ ಕೊಡ್ತಾ ಹೋಗ್ತಾರೆ. ಇಲ್ಲಿ ಅದೇ ತರ ಬಂದ್ರೆ ಸ್ಪೆಷಲೈಸ್ಡ್ ಡಿಸಿಪ್ಲಿನ್ ಪ್ರೋಗ್ರಾಮ್, ಯಾವ ಒಂದು ಡಿಸಿಪ್ಲಿನ್ ಪ್ರೋಗ್ರಾಮ್ ಅಂತ ನಾನು ಹೇಳ್ತಾ ಹೋಗ್ತೇನೆ. ಅವ್ರಿಗೆ ಬಂದ್ಬಿಟ್ಟು 1,00,000 ತನಕನು ಸ್ಕಾಲರ್ಶಿಪ್ ನ ಕೊಡ್ತಾ ಹೋಗ್ತಾರೆ. ಇಲ್ಲಿ ಫಸ್ಟಿಗೆ ಬಂದ್ರೆ, ಇಲ್ಲಿ ಏನಂತಂದ್ರೆ, ಏನು ಕ್ಲಾಸ್ 11 ಮತ್ತೆ ಕ್ಲಾಸ್ 12 ಸ್ಟೂಡೆಂಟ್ಸ್ ಗಳಿಗೆ ಅಪ್ಲೈ ಮಾಡೋದಕ್ಕೆ ಏನೆಲ್ಲ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ ಅಂತ ಅದನ್ನ ಹೇಳ್ತಾ ಹೋಗ್ತೇನೆ. ಇಲ್ಲಿ ಇಂಡಿಯನ್ ನ್ಯಾಷನಲ್ಸ್ ಆಗಿರ್ಬೇಕು, ಕ್ಲಾಸ್ 11 ಮತ್ತು ಕ್ಲಾಸ್ 12 ಅಲ್ಲಿ ಓದ್ತಿರ್ಬೇಕಾಗತ್ತೆ. ಅಪ್ಲಿಕೆಂಟ್ ಹಾಕೋರು 60% ಮಾಸ್ ಹೋದ ವರ್ಷದಲ್ಲಿ ತೆಗೆದಿರ್ಬೇಕಾಗತ್ತೆ. ಆನ್ಯುವಲ್ ಫ್ಯಾಮಿಲಿ ಇನ್ಕಮ್ ಬಂದ್ಬಿಟ್ಟು 2.5 ಲಕ್ಷದ ಒಳಗಡೆ ಇರಬೇಕಾಗತ್ತೆ. ಮತ್ತೆ ಇಂಡಿಯನ್ ಇನ್ಸ್ಟಿಟ್ಯೂಷನ್ ಅಂದ್ರೆ ಇಂಡಿಯನ್ ಬೋರ್ಡ್ ಅಥವಾ ಇಂಡಿಯನ್ ಇನ್ಸ್ಟಿಟ್ಯೂಷನ್ ಇಂಡಿಯಾದೊಳಗೆ ಓದ್ತಿದ್ರೆ ಅವರು ಅಪ್ಲೈ ಮಾಡ್ಬೋದು. ಇಲ್ಲಿ ಟಾಟಾ ಕ್ಯಾಪಿಟಲ್ ಅಲ್ಲಿ ವರ್ಕ್ ಮಾಡ್ತಿರ್ತಕ್ಕಂಥ ಎಂಪ್ಲಾಯೀಸ್ ಮಕ್ಕಳು ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ. ಇಲ್ಲಿ ನೋಡ್ರಿ, 60ರಿಂದ 80% ಮಾರ್ಕ್ಸ್ ತೆಗೆದವರಿಗೆ ಇಲ್ಲಿ ನೋಡಿ 10,000 ರೂಪಾಯಿ ತನಕ ಕೊಡ್ತಾ ಹೋಗ್ತಾರೆ. 81ರಿಂದ 90% ತೆಗೆದವರಿಗೆ 12,000. ಅದೇ 91% ಮೇಲೆ ಇರೋರಿಗೆ 15,000 ರೂಪಾಯಿ ತನಕ ಸ್ಕಾಲರ್ಶಿಪ್ ನ ಕೊಡ್ತಾ ಹೋಗ್ತಾರೆ. ಫೋಟೋ, ಐಡೆಂಟಿಟಿ ಪ್ರೂಫ್, ಫೋಟೋ ಬೇಕಾಗತ್ತೆ, ಐಡೆಂಟಿಟಿ ಪ್ರೂಫ್ ಬೇಕಾಗತ್ತೆ, ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗತ್ತೆ, ಇನ್ಕಮ್ ಪ್ರೂಫ್, ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗತ್ತೆ, ಅಡ್ಮಿಷನ್ ಆಗಿರ್ತಕ್ಕಂಥ ಸ್ಕೂಲ್ನ ID ಕಾರ್ಡ್ ಆದ್ರೂ ಅಥವಾ ಬೋನಫೈಡ್ ಸರ್ಟಿಫಿಕೇಟ್ ನಿಮ್ಗೆ ಕೊಟ್ಟು ಕೇಳಿದ್ರೆ ಕೊಡ್ತಾರೆ, ಅಥವಾ ಫೀ ರಿಸಿಪ್ಟ್ ಇದ್ರು ಅದನ್ನು ಇನ್ಕ್ಲೂಸ್ ಮಾಡ್ಬೋದು ನೀವು. ಮತ್ತೆ ಕರೆಂಟ್ ಅಕಾಡೆಮಿಕ್ ಇಯರ್, ನಾನು ಹೇಳಿದಂಗೆ ಫೀ ರಿಸಿಪ್ಟ್ ಬೇಕಾಗುತ್ತೆ, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ಸ್ಕಾಲರ್ಶಿಪ್ ಅಪ್ಲಿಕೆಂಟ್ ಎಂದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಬೇಕಾಗುತ್ತೆ, ಪಾಸ್ಬುಕ್ ಕಾಪಿನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಅದೇ ತರ ಮಾರ್ಕ್ಸ್ ಶೀಟ್ ಆರ್ ಗ್ರೇಡ್ ಕಾರ್ಡ್ಸ್ ನ, ನಾನು ಹೇಳ್ದಂಗೆ ಈಗ 11th ಅಲ್ಲಿ ಓದ್ತಿದ್ರೆ 10th ನ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ಅದನ್ನ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಇಲ್ಲಿ ಡಿಸೇಬಿಲಿಟಿ ಇದ್ರೆ PWD ಕ್ಯಾಂಡಿಡೇಟ್ಸ್ ಇದ್ರೆ ಡಿಸೇಬಿಲಿಟಿ ಸರ್ಟಿಫಿಕೇಟ್, ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್, ಬೇರೆ ಯಾವುದೇ ಕ್ಯಾಟಗರಿ ಇರೋದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಇದೇ ತರ ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ನಾನು 11th 12th ಓದೋರಿಗೆ ಏನೇನೆಲ್ಲ ಬೇಕಾಗುತ್ತೆ ಅಂತ ಹೇಳಿದೆ. ಇಲ್ಲಿ ಅದೇ ತರ ಗ್ರಾಜುಯೇಷನ್ ಯಾವುದೇ ಡಿಗ್ರಿ ಹೇಳ್ದಂಗೆ, ಡಿಗ್ರಿ, ಪಾಲಿಟೆಕ್ನಿಕ್, ಡಿಪ್ಲೊಮಾ ಕೋರ್ಸಸ್, ITI ಸ್ಟೂಡೆಂಟ್ಸ್ ಓದ್ತಿರೋರಿಗೆ ಏನೇನೆಲ್ಲ ಬೇಕು ಅಂತಂದು ನಾನು ಹೇಳ್ದಂಗೆ ಇದೇ ತರ ಸೇಮ್ ಬೇಕಾಗುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಡಿಗ್ರಿನಲ್ಲಿ ಓದ್ತಿರ್ಬೇಕಾಗತ್ತೆ. ಇಲ್ಲಿ ಟಾಟಾ ಕ್ಯಾಪಿಟಲ್ ನ ಪಂಕ್ ಸ್ಕಾಲರ್ಶಿಪ್ ಜನರಲ್ ಕ್ಯಾಟಗರಿ ಬಂದ್ರೆ, ಜನರಲ್ ಗ್ರಾಜುಯೇಷನ್ ಇಲ್ಲಿ ಏನಂತಂದ್ರೆ ಪ್ರಸ್ತುತ ಏನಂತಂದ್ರೆ ಅವ್ರು ಡಿಗ್ರಿ ಓದ್ತಿರ್ಬೇಕು. 60% ಯಾವ ಡಿಗ್ರಿ ಅಂತ ಇಲ್ಲಿದೆ ನೋಡ್ರಿ, BCom, BSc, BA ಓದ್ತಿರೋರು, ಡಿಪ್ಲೊಮಾ ಅಥವಾ ITI ಕೋರ್ಸ್ ಅವರು ಓದ್ತಿರೋರು ಅಪ್ಲೈ ಮಾಡ್ಬೋದು. ಅದೇ ನಾನು ಹೇಳ್ದಂಗೆ 60% ಮಿನಿಮಮ್ ಯಾವುದೇ ಒಂದು ಸೆಮಿಸ್ಟರ್ ಅಲ್ಲಿ ಇಲ್ಲಿ ಸೆಮಿಸ್ಟರ್ ಅಲ್ಲಿ ಪಾಸ್ ಆಗಿರ್ಬೇಕಾಗತ್ತೆ. ಇನ್ಕಮ್ ಬಂದ್ಬಿಟ್ಟು 2.5 ಲಕ್ಷದ ಒಳಗಡೆ ಇರಬೇಕಾಗತ್ತೆ. ಇಲ್ಲಿ ರೆಕಗ್ನೈಸ್ಡ್ ಕಾಲೇಜ್ ಅಥವಾ ಯೂನಿವರ್ಸಿಟಿ ಅಥವಾ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ ಅಲ್ಲಿ ಓದ್ತಿರ್ಬೇಕಾಗತ್ತೆ. ನಾನು ಹೇಳ್ದಂಗೆ ಫೀಸ್ ನ ಇಲ್ಲಿ ನಿಮ್ಗೆ ಎಷ್ಟು ಸ್ಕಾಲರ್ಶಿಪ್ ನ ಕೊಡ್ತಾ ಹೋಗ್ತಾರೆ ಅಂತ ಇಲ್ಲಿ ಹೇಳಿದ್ದೇನೆ. ಅದೇ ತರ ಇಲ್ಲಿ 12,000, 60ರಿಂದ 80% ನವರಿಗೆ 12,000, 81ರಿಂದ 90 15,000,
91% ಮೇಲೆ ಬಂದ್ಬಿಟ್ಟು 18,000 ರೂಪಾಯಿ ತನಕ ಇಲ್ಲಿ ಕೊಡ್ತಾ ಹೋಗ್ತಾರೆ. ಇಲ್ಲಿ ಡಾಕ್ಯುಮೆಂಟ್ಸ್ ನಾನು ಹೇಳ್ದಂಗೆ ಜನರಲ್ ಆಗಿ ಫೋಟೋ, ಐಡೆಂಟಿಟಿ ಪ್ರೂಫ್, ಆಧಾರ್ ಕಾರ್ಡ್ ಬೇಕಾಗತ್ತೆ, ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಬೇಕಾಗತ್ತೆ, ಇನ್ಕಮ್ ಪ್ರೂಫ್, ಅಡ್ಮಿಷನ್ ಗೆ ಪ್ರೂಫ್ ಆಫ್ ಅಡ್ಮಿಷನ್ ಇನ್ಕ್ಲೋಸ್ ಮಾಡ್ಬೇಕಾಗತ್ತೆ, ಕರೆಂಟ್ ಇಯರ್ ಅಕಾಡೆಮಿಕ್ ಫ್ರೀ ರಿಸಿಪ್ಟ್ ನ ಇನ್ಕ್ಲೋಸ್ ಮಾಡ್ಬೇಕಾಗತ್ತೆ, ಅಪ್ಲೋಡ್ ಮಾಡ್ಬೇಕಾಗತ್ತೆ, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ನ ಅಪ್ಲೋಡ್ ಮಾಡ್ಬೇಕಾಗತ್ತೆ, ಪಾಸ್ಬುಕ್, ನಾನು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅಲ್ಲಿ ಪಾಸ್ಬುಕ್ ಕಾಪಿನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ನಾನು ಹೇಳ್ದಂಗೆ ಡಿಗ್ರಿ ಓದ್ತಿದ್ರೆ ಅದ್ರ ಹಿಂದಿನ ಕ್ಲಾಸ್ ಅಲ್ಲಿ ಏನು ಓದ್ತಿರ್ತೀರಾ ಅದರ ಮಾರ್ಕ್ಸ್ ಕಾರ್ಡ್ ಬೇಕಾಗತ್ತೆ. ಡಿಸೇಬಿಲಿಟಿ ಅಥವಾ ಕ್ಯಾಸ್ಟ್ ಡಿಸೇಬಿಲಿಟಿ ಇದ್ರೆ ಡಿಸೇಬಿಲಿಟಿ ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ನ ಎಲ್ಲರೂ ಅಪ್ಲೋಡ್ ಮಾಡ್ಲೇಬೇಕಾಗತ್ತೆ. ಅದೇ ತರ ಮೂರನೇದು ಬಂದ್ಬಿಟ್ಟು ಸ್ಪೆಷಲೈಸ್ಡ್ ಡಿಸಿಪ್ಲಿನ್ ಅಲ್ಲಿ ಬಂದ್ರೆ ಯಾವ್ದಾವ್ದು ಬರ್ತಾ ಹೋಗುತ್ತೆ ಅಂತ ಬಂದ್ರೆ, ಇಲ್ಲೂ ಈ ಸ್ಪೆಷಲೈಸ್ಡ್ ಡಿಸಿಪ್ಲಿನ್ ಬಂದ್ರೆ ಇಲ್ಲಿ ನೋಡ್ರಿ, ಇಂಜಿನಿಯರಿಂಗ್ ಓದೋರು, ಮೆಡಿಸಿನ್, ವೆಟರ್ನರಿ ಮೆಡಿಸಿನ್, ಏರೋಸ್ಪೇಸ್ ಇಂಜಿನಿಯರಿಂಗು, ಕ್ವಾಂಟಮ್ ಫಿಸಿಕ್ಸ್, ಆಸ್ಟ್ರೋಫಿಸಿಕ್ಸ್, ಆರ್ಕಿಟೆಕ್ಚರ್, ಮ್ಯಾಥಮೆಟಿಕಲ್ ಸೈನ್ಸಸ್, ಬಯಾಲಜಿ, ಬಾಟ್ನಿ, ಜಿಯಾಲಜಿ, ಫಾರೆಸ್ಟ್ರಿ, ಮೆಟ್ರಾಲಜಿ, ನ್ಯೂಕ್ಲಿಯರ್ ಸೈನ್ಸ್, ಮಾಲಿಕ್ಯುಲರ್ ಕೆಮಿಸ್ಟ್ರಿ, ಜೆನೆಟಿಕ್ಸ್, ಏನು ಪ್ಯಾಲಿಯಂಟಾಲಜಿ, ಆಂಥ್ರೋಪಾಲಜಿ, ಎಕನಾಮಿ, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇಲ್ಲಿ ಓದ್ತಿರೋರು ಇದು ಸ್ಪೆಷಲೈಸ್ಡ್ ಡಿಸಿಪ್ಲಿನ್ ಬರ್ತಾಗುತ್ತೆ. ಇಂಥವ್ರು ಅಪ್ಲೈ ಮಾಡೋದು. ಇಲ್ಲಿ ಇಂಜಿನಿಯರಿಂಗ್ ಓದ್ತಿರೋರು ಯಾವುದೇ ತರದ ಇಲ್ಲಿ ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ. ಇಲ್ಲಿ ನಾನು ಹೇಳ್ದಂಗೆ ಇವೆಲ್ಲ ಸೇಮ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಇವರಿಗೆ ಬಂದ್ಬಿಟ್ಟು ಎಷ್ಟು ಕೊಡ್ತಾ ಹೋಗ್ತಾರೆ ಅಂತ ಬಂದ್ರೆ, ಅಮೌಂಟ್ ನ ಬಂದ್ರೆ ಇವರಿಗೂ ಅಷ್ಟೇ ಇಲ್ಲಿ 80%, ಅಂದ್ರೆ 1,00,000 ಒಳಗಡೆ ಇದ್ರೆ 80% ತನಕ ನಿಮ್ಮ ಟ್ಯೂಷನ್ ಫೀಸ್ ನ ಕೊಡ್ತಾ ಹೋಗ್ತಾರೆ. ಇಲ್ಲಿ ನಾನು ಹೇಳಿದೆ, ಇಲ್ಲಿ ನೋಡ್ರಿ ಸ್ಪೆಷಲೈಸೇಷನ್ ಇಲ್ಲಿ ಏನಂತಂದ್ರೆ 60% ಇತ್ತು ಗ್ರಾಜುಯೇಷನ್ ಇವರಿಗೆ. ಈ ಸ್ಪೆಷಲೈಸ್ ಡಿಸಿಪ್ಲಿನ್ ಅಲ್ಲಿ ಏನಂತಂದ್ರೆ 80% ಮಾರ್ಕ್ಸ್ ಗಿಂತ ಜಾಸ್ತಿನೇ ಇರಬೇಕಾಗುತ್ತೆ. ಮತ್ತೆ ಅವರು ಗೌರ್ಮೆಂಟ್ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ ಅಲ್ಲಿ, ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಎನ್ರೋಲ್ ಆಗಿರ್ಬೇಕಾದ್ರೆ, ಅಡ್ಮಿಷನ್ ಆಗಿರ್ಬೇಕಾದ್ರೆ ಅಂತವ್ರು ಮಾತ್ರ ಇಲ್ಲಿ ಅಪ್ಲೈ ಮಾಡಬಹುದು. ಇಲ್ಲಿ ಸ್ಕಾಲರ್ಶಿಪ್ ನ ಯಾವ ರೀತಿ ಸೆಲೆಕ್ಟ್ ಮಾಡ್ತಾ ಹೋಗ್ತಾರ ಅಂತ ಬಂದ್ರೆ, ಅಕಾಡೆಮಿಕ್ ಮೆರಿಟ್ ಮತ್ತೆ ಫೈನಾನ್ಷಿಯಲ್ ಬ್ಯಾಕ್ ಗ್ರೌಂಡ್ ಹೆಂಗಿದೆ ಅಂತ ನೋಡ್ಕೊಂಡು, ಮತ್ತೆ ಏನಂತಂದ್ರೆ ಶಾರ್ಟ್ ಲಿಸ್ಟಿಂಗ್ ಮಾಡ್ತಾ ಹೋಗ್ತಾರೆ. ಮತ್ತೇನಂತಂದ್ರೆ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಮೇಲೆ ನಿಮ್ಗೆ ಸೆಲೆಕ್ಟ್ ಮಾಡ್ತಾ ಹೋಗ್ತಾರೆ. ಟೆಲಿಫೋನಿಕ್ ಇಂಟರ್ವ್ಯೂ ಮಾಡ್ತಾ ಹೋಗ್ತಾರೆ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್. ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ನಿಮ್ಗೆ ಸ್ಕಾಲರ್ಶಿಪ್ ನ SC ST ಕ್ಯಾಟಗರಿ ಅವರಿಗೆ, ಏನಂತಂದ್ರೆ ಗರ್ಲ್ಸ್ ಸ್ಟೂಡೆಂಟ್ಸ್, ಏನಂತಂದ್ರೆ ಗರ್ಲ್ಸ್ ಸ್ಟೂಡೆಂಟ್ ಫೈನಾನ್ಷಿಯಲ್ ಬ್ಯಾಕ್ ಗ್ರೌಂಡ್ ವೀಕ್ ಇದ್ದವರು, SC ST ಕ್ಯಾಟಗರಿ ಇದ್ರೆ ಅಂತವ್ರಿಗೆ ಏನಂತಂದ್ರೆ ಜಾಸ್ತಿ ಪ್ರಿಯಾರಿಟಿನ ಕೊಡ್ತಾ ಹೋಗ್ತಾರೆ. ಈ ವೆಬ್ಸೈಟ್ ಲಿಂಕ್ ನ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ ಲಿಂಕ್ ನ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ವೆಬ್ಸೈಟ್ ಗೆ ರೀಚ್ ಆಗಿ ಈ ಟಾಟಾ ಕ್ಯಾಪಿಟಲ್ ನ ಪಂಕ್ ಸ್ಕಾಲರ್ಶಿಪ್ ನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದು ಆನ್ಲೈನ್ ಅಪ್ಲೈ ಮಾಡಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.